ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಕ್ರಾಸ್ ಬಳಿ ಶಾಲಾ ವಾಹನ ಅಪಘಾತ ಜರುಗಿ ಹಲವು ವಿದ್ಯಾರ್ಥಿಗಳು ಆಸ್ಪತ್ರೆ ಪಾಲಾಗಿದ್ದು ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದರು. ಇನ್ನು ಪಾಲಕರಿಗೂ ಕೂಡ ಧೈರ್ಯ ತುಂಬಿದ್ದಾರೆ. ಇದರ ಜೊತೆಗೆ ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 12 ಜನ ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬಕ್ಕೆ ಆಸರೆಯಾಗಲಿ ಎಂದು ಸಾರಿಗೆ ಇಲಾಖೆ ವತಿಯಿಂದ 1 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದರು. ಇದರೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಚಿಕಿತ್ಸೆಯನ್ನು ಉಚಿತವಾಗಿ ಜಿಲ್ಲಾಡಳಿತವೇ ಭರಿಸಲಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ಅವರು ಹೇಳಿದರು. ಈ ವೇಳೆ ಸಾರಿಗೆ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಮತ್ತು ಎಸಿ ಅವರು ಈ ವೇಳೆ ಉಪಸ್ಥಿತರಿದ್ದರು. ಏನು ನಿನ್ನೆ ನಡೆದಂಥ ಶಾಲೆ ಮಕ್ಕಳ ಘಟನೆಯನ್ನ ಕುರುಡಿ ಗ್ರಾಮದ ಸುಮಾರು 12 ಜನ ಇಲ್ಲಿ ಸುರಕ್ಷಾ ಹಾಸ್ಪಿಟ್ಲಲ್ಲಿ ಇದ್ದರು. ಬೆಳಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಬಂದು ಮತ್ತು ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಒಂದು ಘೋಷಣೆಗಳನ್ನು ಮಾಡಿದರು. ಏನು ನಮಗೆ ಡೆತ್ ಆದಂಥವ್ರಿಗೆ ಇಬ್ಬರಿಗೂ 5 ಲಕ್ಷ ರೂಪಾಯಿಗಳನ್ನು ಬೆಳಗ್ಗೆ ಕುರುಡಿ ಗ್ರಾಮದಲ್ಲಿ ಅವರಿಗೆ ಚೆಕ್ಗಳನ್ನು ಕೊಡುವಂಥದ್ದು ಮತ್ತು ಏನಿವತ್ತು ಇಂಜೂರ್ ಆದಂಥವ್ರಿಗೆ ಇವತ್ತು ಅಲ್ಲಿ ರಿಮ್ಸ್ನಲ್ಲಿ ಸೀರಿಯಸ್ ಇರುವಂಥ ಮೂರು ಜನರಿಗೆ 3 ಲಕ್ಷ ರೂಪಾಯಿಗಳನ್ನು ಅವರಿಗೆ ಹೋಗಿ ಕೊಡ್ಬೋದು. ಇಲ್ಲಿರುವಂಥ ಸುರಕ್ಷದಲ್ಲಿರುವಂಥ ಕಾಲು ಫ್ರ್ಯಾಕ್ಚರು ಮತ್ತು ಕೈ ಫ್ರ್ಯಾಕ್ಚರ್ ಆದಂಥವ್ರಿಗೆ ಇವತ್ತು ಇಲ್ಲಿ 10 ಜನಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಇವತ್ತು ಚೆಕ್ಗಳನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ನಮ್ಮ KSRTC DC ಅವರು ಮತ್ತು ತಹಸೀಲ್ದಾರ್ ಅವರು ನಾವೆಲ್ಲರೂ ಸೇರಿ ಇವತ್ತು ಅವರಿಗೆ ವಿತರಣೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇಬ್ಬರಿಗೆ ಸ್ಮಾಲ್ ಇಂಜೂರ್ ಆದಂಥವರಿಗೆ ಅವರಿಗೆ 50,000 ರೂಪಾಯಿಗಳನ್ನು ಇವತ್ತು ಒಟ್ಟು 12 ಜನಗಳಿಗೆ ಇವತ್ತು ಇದು ಚೆಕ್ಗಳನ್ನು ವಿತರಣೆಯನ್ನು ಮಾಡಿದ್ವಿ. ಮತ್ತು ಅವರ ಆರೋಗ್ಯ ಹಿತದೃಷ್ಟಿಯಿಂದ ಏನೇ ವೆಚ್ಚಗಳನ್ನಿದ್ದರೂ ಕೂಡ ಅದನ್ನು ಭರಿಸೋದಕ್ಕೆ ನಮ್ಮ ಜಿಲ್ಲಾಡಳಿತ ಎಲ್ಲ ರೀತಿಯಿಂದ ಕರ್ನಾಟಕ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಹಾಗಾಗಿ ಇವತ್ತು ಒಟ್ಟಾರೆ ಸೇರಿ ಮಕ್ಕಳ ಆರೋಗ್ಯವಂತರಾಗಿ ಅವ್ರು ಬರಬೇಕು ಮತ್ತು ಅವ್ರ ತಂದೆ ತಾಯಿಗಳಿಗೆ ನಾವು ಅಷ್ಟೇ ಹೇಳೋದು, ಯಾಕಂದರೆ ಉತ್ತಮವಾಗಿ ಅವರು ಆರೋಗ್ಯವಂತರಾಗಿ ಬರಲಿ ಅಂತೇಳಿ ನಾವು ಹಾರೈಸಿ ಅವ್ರಿಗೆ ಧೈರ್ಯವನ್ನು ತುಂಬುವಂಥ